ನಮಸ್ಕಾರ ಎಲ್ಲರಿಗೂ. ನಂಗೇನಿಲ್ಲ, ಒಂದೊಂದು ಸರಿ ನಮ್ಮ ಜನ ಚೂಸ್ ಮಾಡೋ ತಪ್ಪು ಚೂಸ್ ಮಾಡ್ತಾರೋ, ಏನು ನಮ್ಮ ಜನ ಚೂಸ್ ಮಾಡಿದ ಮೇಲೆ ಇವರು ತಪ್ಪು ದಾರಿ ಹೋಗ್ತಾರೋ, ಇಲ್ಲ ಏನೇನೋ ತಪ್ಪಾಗಿ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ. ನಾನು ರೆಸ್ಪೆಕ್ಟ್ ಕೊಡೋ ಅಂತೀನಿ. ನಂದು ಒಂದು ಐ ಡಿ ಒಳಗೆ ನೀವು ದಯವಿಟ್ಟು ನೋಡ್ಬೋದು. ಎಲ್ಲರಿಗೂ ನಾನು ರೆಸ್ಪೆಕ್ಟ್ ಕೊಡ್ತೀನಿ, ಯಾರೇ ಇರಲಿ. ಈಸ್ ಸೆಲೆಬ್ರಿಟಿ ಆಗಿರ್ಬೋದು, ಪಾಲಿಟಿಕ್ಸ್ ಆಗಿರಬೇಕು, ಒಂದು ಪೊಲೀಸ್ ಆಗಿರಬೇಕು, ಯಾರಿಗಾದ್ರೂ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಸೊ ನಾನು ಹೆಸರು ತೊಗೊಳೋದೀಗ ಪ್ರದೀಪ್ ಈಶ್ವರ್ ಸರ್. ಸರ್, ನೀವು ಏನು ಕ್ವಶನ್ ಕೇಳ್ತೀರಿ, ಯಾಕೆ ಕೇಳ್ತೀರಿ, ಅದ್ರದ್ದು ಸ್ವಲ್ಪ ತಿಳ್ಕೊಂಡು ನೀವು ಕ್ವಶನ್ ಕೇಳಿದರೆ ಚಲೋ ಆಗುತ್ತೆ. ಅಲ್ಲ, ಗಿಲ್ಲಿ ಗೆದ್ದಿಲ್ಲ, ನಿರ್ಮಲಾ ಸೀತಾರಾಮನ್ ಅದು ಬಿಗ್ ಬಾಸ್ ದುಡ್ಡು ಗೆದ್ದಾರ ಅಂತ ಹೇಳ್ತೀರಿ. ನಿಮಗೆ ಸ್ವಲ್ಪರ ಇದ್ರ ಬಗ್ಗೆ ಬುದ್ಧಿ ತಿಳುವಳಿಕೆ, ಅದು ಏನು ಎದಕ್ಕೆ ಮಾತಾಡ್ಬೇಕು, ನಾ ಏನು ಪೊಸಿಷನ್ನಾಗದೀನಿ, ನಾ ಏನು ಮಾಡಕ್ಕೆ ಕುಂತೀನಿ ಅನ್ನೋದರ ನಿಮಗೆ ಒಂದು ಸ್ವಲ್ಪ ಗಮನ ಐತ್ಯೋ ಇಲ್ಲ ನನಗೆ ಗೊತ್ತಾಗೋಲ್ಲ. GST ರೊಕ್ಕ ಎಲ್ಲಿ ಹೋಗುತ್ತೆ ಹೊಳ್ಳಿ ನಮ್ಗೆ ಇಂಡೈರೆಕ್ಟಾಗಿ ನಮ್ಗೆ ಅದು ಎಲ್ಲೋ ಖರ್ಚು ಮಾಡ್ತಾರೆ. ಈವನ್ ಆರ್ಮಿಗಾಯ್ತು, ಅದಕ್ಕೂ ಇದಕ್ಕೂ. ಬಟ್ ಗೌರ್ಮೆಂಟಿಗೆ ರೊಕ್ಕ ಹೋಗುತ್ತಂದ್ರೆ ಹೊಳ್ಳಿ ಗೌರ್ಮೆಂಟ ನಮ್ಗೆ ಎಲ್ಲರೂ ಒಂದು ಫೆಸಿಲಿಟಿ ಮಾಡೋಕ್ಕಂತ ಅದು GST ರೊಕ್ಕ ತೊಗೋತೈತಲ್ಲ. ನೀವು ಹೇಳೋದು ನೋಡಿದ್ರೆ ಅದು ನಿರ್ಮಲಾ ಸೀತಾರಾಮನ್ ಮನೆಗೆ ರೊಕ್ಕ ತೊಗೊಂಡು ಹೋಗ್ಯಾರ ಅನ್ನೋದು ಗೊತ್ತೇ ಹೇಳ್ತೀರಲ್ಲ. ಹೆಂಗೆ ಏನು ಆ್ಯಕ್ಚುಲಿ ಒಮ್ಮೊಮ್ಮೆ ನಿಮ್ಗೆ ಯಾರು ಗೆಲ್ಸಿರ್ತಾರಲ್ಲ ಅವ್ರಿಗೆ ಬೇಜಾರಾಗ್ತಿರ್ತೈತಿ, ಯಾಕೆ ಈ ವ್ಯಕ್ತಿನ ಚೂಸ್ ಮಾಡಿದೆ ಅಂತಂದು. ಒಮ್ಮೊಮ್ಮೆ ಪಕ್ಷ ನೋಡಿನೂ ಚೂಸ್ ಮಾಡಿ ಗೆಲ್ಸಿರ್ತಾರೆ ನಿಮ್ಮನ್ನು. ಅದನ್ನು ವಿಚಾರ ಮಾಡಿರಿ. ನಿಮ್ಮನ್ನು ಜನ ಮನಸ್ಸು ಗೆಲ್ಲಬೇಕಂದ್ರೆ ನೀವು ಅರ್ಥಪೂರ್ಣವಾಗಿ ಮಾತಾಡ್ರಿ. ಇದೇನೋ ಇಲ್ಲಾಜಿಕಲ್ ಮಾತಾಡೋಕ್ಕೆ ಹೋಗಬೇಡ್ರಿ. ನೀವು ಎಜುಕೇಟೆಡ್ ಅನ್ಕೊತೀನಿ, ನೀವು ಬೇಡ ನಂಗೆ ಹೇಳೋದು ಅದು. ಛೆ. ಸೊ ಸಾರಿ ಗೈಸ್, ಯಾರು ಇವ್ರ ಫ್ಯಾನ್ಸ್ ಇದ್ರೆ ಬೇಜಾರಾಗಿದ್ರೆ ಬೇಜಾರು ಮಾಡ್ಕೋಬೇಡ್ರಿ. ಸಮ್ ಟೈಮ್ ಯಾರೋ ಇರಲಿ ರಾಂಗ್ ಟೈಮ್ನಾಗ ರಾಂಗಾಗಿ ಮಾತಾಡಿದ್ರೆ ಇಟ್ಸ್ ವೆರಿ ವರ್ಸ್ಟ್ ಅನಿಸ್ತೈತಿ. ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು.